ಕಾಡಲ್ಲಿ ಚೀನಾದೊಂದು ಹಕ್ಕಿ ಇತ್ತು. ಅದರ ರೆಕ್ಕೆಗಳು ಹುಟ್ಟಿಂದಾನೇ ಚಿಕ್ಕದಿದ್ವು. ಒಂದಿನ ಆ ಹಕ್ಕಿ ಅದರ ಅಮ್ಮನ ಹತ್ರ ಕೇಳುತ್ತೆ, ಅಮ್ಮ, ನನ್ನ ರೆಕ್ಕೆ ಎಷ್ಟು ಚಿಕ್ಕದಾಗಿದೆ, ನಾನು ಹಾರಕ್ಕೂ ಆಗಲ್ಲ. ಬೇರೆ ಪಕ್ಷಿಗಳ ರೆಕ್ಕೆಗಳು ತುಂಬಾನೇ ದೊಡ್ಡದಾಗಿದೆ, ನಂದು ಮಾತ್ರ ಯಾಕೆ ಹಿಂಗಿದೆ? ಮಗಳೇ, ನೀನು ದೊಡ್ಡವಳಾದಾಗ ನಿನ್ನ ರೆಕ್ಕೆಗಳು ದೊಡ್ಡದಾಗ್ಬಿಡತ್ತೆ. ನೀನದ್ರ ಬಗ್ಗೆ ಚಿಂತೆನೆ ಮಾಡ್ಬೇಡ. ಸ್ವಲ್ಪ ದಿವಸ ಆದ್ಮೇಲೆ ಚಿಂಕಿ ಗುಬ್ಬಚ್ಚಿ ದೊಡ್ಡದಾಯ್ತು, ಆದ್ರೆ ಅದರ ರೆಕ್ಕೆ ದೊಡ್ಡದಾಗ್ಲೇ ಇಲ್ಲ. ಅದು ಹಾರಕ್ಕೆ ತುಂಬಾ ಪ್ರಯತ್ನ ಪಡ್ತಿತ್ತು, ಆದ್ರೆ ಅದಕ್ಕೆ ಹಾರಕ್ಕಾಗ್ಲಿಲ್ಲ. ಆಮೇಲೆ ಕಾಡಿನ ಪಕ್ಷಿಗಳ ಮಧ್ಯೆ ಹಾರೋ ಕಾಂಪಿಟೇಷನ್ ನಡೀತಿತ್ತು. ಅದರ ಕಂಡೀಷನ್ ಏನಂದ್ರೆ ಯಾರು ತುಂಬಾ ದೂರ ಹಾರಿ ಹೋಗ್ತಾರೋ ಅವರಿಗೆ ಫಸ್ಟ್ ಪ್ರೈಸ್ ಅಂತ. ಚೀನ್ ಗುಬ್ಬಚ್ಚಿ ಅವರ ಅಮ್ಮ ಮಿಂಕಿ ಹತ್ರ ಹೇಳುತ್ತೆ, ಅಮ್ಮ, ನಾನು ಈ ರೇಸಲ್ಲಿ ಭಾಗಿಯಾಗ್ತೀನಿ, ನನಗೂ ಹಾರ್ಬೇಕು, ಬೇರೆ ಪಕ್ಷಿಗಳು ಹಾರುತ್ತೆ ಅಲ್ವಾ ಹಾಗೆ. ಅದ್ ಹೇಳಿದ್ದನ್ ಕೇಳಿ ಬಾಕಿ ಪಕ್ಷಿಗಳೆಲ್ಲ ನಗುತ್ತೆ. ಆಮೇಲೆ ತರತರಹದ ಮಾತಾಡ್ತಾರೆ. ಅರೆ, ಈ ಚೀನಾದಕ್ಕಿ ಹೇಗಾರುತ್ತೆ? ಇದಕ್ಕೆ ನಡೆಯೋಕೆ ಆಗಲ್ಲ. ಇವಳ ಚಿಕ್ಕದಾಗಿರುವ ರೆಕ್ಕೆ ಏನ್ ಹಾರುತ್ತೆ ಅಂತ. ಇದನ್ನೆಲ್ಲ ಕೇಳಿ ಚೀನ್ ಗುಬ್ಬಚ್ಚಿ ತುಂಬಾನೇ ದುಃಖ ಪಡುತ್ತೆ. ಅವಾಗ ಅವ್ರಮ್ಮ ಅವ್ರ ಹತ್ರ ಹೇಳ್ತಾರೆ, ಮಗಳೇ, ನಾವು ನಂಬಿಕೆನ ಯಾವತ್ತೂ ಕೈ ಬಿಡಬಾರ್ದು. ಆಮೇಲೆ ಬೇರೆಯವರ ಮಾತುಗಳು ನಮ್ಮ ಮೇಲೆ ಪ್ರಭಾವ ಬೀರಕ್ಕೆ ಬಿಡಬಾರ್ದು. ನೀನು ನಿನ್ನ ಕೆಲ್ಸನ ಪೂರ್ತಿ ಮನಸ್ಸಿಂದ ಮಾಡು.